ಬೌಗೆನ್ವಿಲ್ಲಾ ಇದೊಂದು ಹೂವಿನ ಹೆಸರು. ಈ ಸಿನಿಮಾದಲ್ಲಿ ಜ್ಯೋತಿರ್ಮಯಿ, ಫಹದ್ ಫಾಸಿಲ್, ಕುಂಚಕೋ ಬೋಬನ್ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇದನ್ನ ಕನ್ನಡ ಭಾಷೆಯಲ್ಲೂ ಡಬ್ ಮಾಡಿ OTT ನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಸಿನಿಮಾ ಹೇಗಿದೆ, ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನು ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ರೀತುಗೆ ಒಂದು ಇನ್ಸಿಡೆಂಟ್ ಇಂದ ಮರ್ತೋಗೋ ಕಾಯಿಲೆ ಇರುತ್ತೆ. ಜೊತೆಗೆ ಅವಳಿಗೆ ಪೇಂಟಿಂಗ್ ಬಿಡ್ಸೋದು ಅಂದ್ರೆ ತುಂಬಾ ಇಷ್ಟ. ಬಟ್ ಬೋಗೆನ್ವಿಲ್ಲಾ ಚಿತ್ರ ಬಿಡ್ಸಕ್ ಟ್ರೈ ಮಾಡಿದ್ರು ಅವಳ ಕೈಯಲ್ಲಿ ಅದನ್ನ ಬಿಡ್ಸಕ್ಕಾಗಲ್ಲ. ಅಂಡ್ ಇನ್ನೊಂದ್ ಕಡೆ ಒಂದು ಹೈ ಪ್ರೊಫೈಲ್ ಕೇಸ್ನಲ್ಲಿ ರೀತು ಸಿಗಾಕೊಂತಾಳೆ. ಅದಕ್ಕೂ ರೀತುಗೂ ಏನ್ ಸಂಬಂಧ, ರೀತು ಯಾಕೆ ಎಲ್ಲಾನು ಮರಿತಾಳೆ, ಅಂಡ್ ಕೊನೆಗೆ ಆ ಹೈ ಪ್ರೊಫೈಲ್ ಕೇಸ್ ಸಾಲ್ವ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ಸಿನಿಮಾ ಸ್ಲೋ ಪೇಸಲ್ಲಿ ರನ್ ಆಗುತ್ತೆ. ಅದೊಂದು ತಲೆಯಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಹಾಗಂತ ಎಂಗೇಜಿಂಗ್ ಆಗಿಲ್ಲ, ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ ಅಲ್ಲ. ಕತೆ ಏನಿದೆ ಅದು ಸ್ಲೋ ನರೇಷನ್ ಮೂಲಕ ಎಕ್ಸಿಕ್ಯೂಟ್ ಮಾಡಿದರೆ ಅಷ್ಟೇ. ಇನ್ನು ಸಿನಿಮಾ ಶುರು ಆಗಿದ ತಕ್ಷಣ ಒಂದು ಇನ್ಸಿಡೆಂಟ್ ಮೂಲಕ ಕತೆನ ಸ್ಟಾರ್ಟ್ ಮಾಡಿ ಬಯಾಲಜಿಕಲ್ ಮೆಂಟಲಿ ಅನ್ಸ್ಟೇಬಲ್ ಪಾಯಿಂಟಿಗೆ ಮಿಸ್ಟೀರಿಯಸ್ ಥೀಮ್ನ ಆ್ಯಡ್ ಮಾಡಿಕೊಂಡು ತೋರಿಸ್ತಾ ಬರ್ತಾರೆ. ಅದು ಆಡಿಯನ್ಸ್ನ ಹುಕ್ ಆಗಿ ಇಟ್ಕೊಳ್ಳುತ್ತೆ. ಬಟ್ ಅದೇನಿದ್ರು ಫಸ್ಟ್ 10 ಮಿನಿಟ್ಸ್ ಅಷ್ಟೇ. ಅಲ್ಲಿಂದ ಇಂಟರ್ವಲ್ವರೆಗೂ ಸ್ಟೋರಿ ಸೆಟಪ್ ಮಾಡ್ಕೊಳ್ಳೋಕೆನೆ ಟೈಮ್ ತಗೊಂಡ್ಬಿಟ್ಟಿದ್ದಾರೆ. ಸೊ ಈ ಮಧ್ಯೆ ನಡೆಯೋ ಪ್ರೊಸೀಡಿಂಗ್ಸ್ಗಳು ಅಷ್ಟು ಎಂಗೇಜ್ ಮಾಡಿಸಲ್ಲ. ರೀಕ್ಯಾಪ್ ಅನ್ನೋ ಎಲಿಮೆಂಟ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಓಕೆ, ಆದರೆ ಅದಕ್ಕೆ ಸಾಂಗ್ನ ಆ್ಯಡ್ ಮಾಡಿದ್ದು ಕೇಳಕ್ಕೆ ಸ್ಲೀಪಿಂಗ್ ಪಿಲ್ ಅಂತಲೇ ಹೇಳ್ಬೋದು. ಜೊತೆಗೆ ರೀತು ಅನ್ನೋ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಅದರಿಂದ ಬೇರೆ ಪ್ರೊಸೀಡಿಂಗ್ಸ್ಗಳು, ಹೈ ಮೊಮೆಂಟ್ಸ್ಗಳು, ಥ್ರಿಲ್ಲಿಂಗ್ ಫ್ಯಾಕ್ಟರ್ಸ್ಗಳು ಇವ್ಯಾವೂ ನೋಡಕ್ಕೆ ಸಿಗಲ್ಲ. ಬಟ್ ನೆಕ್ಸ್ಟ್ 40 ಮಿನಿಟ್ಸ್ ಆದಮೇಲೆ ಕ್ಲೈಮ್ಯಾಕ್ಸ್ವರೆಗೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹೈ ಪ್ರೊಫೈಲ್ ಕೇಸ್, ಇನ್ವೆಸ್ಟಿಗೇಷನ್, ಡೌಟ್ಸ್ ಇವೆಲ್ಲ ಕ್ಯೂರಿಯಾಸಿಟಿಯಿಂದ ಕತೆ ರನ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ನಮಗೆ ಅಷ್ಟು ಸ್ಲೋ ಪೇಸ್ ಅನ್ಸಲ್ಲ. ಆ್ಯಂಡ್ ಇವರು ಕತೆನ ಹೇಗೆ ಬರ್ಕೊಂಡಿದ್ದಾರೆ ಅಂದರೆ, ಪ್ರತಿ ಇನ್ವೆಸ್ಟಿಗೇಷನಲ್ಲೂ ಬರೋ ವಿಷಯಗಳು, ಕನ್ಫ್ಯೂಷನ್ ಮತ್ತು ಸಸ್ಪೀಷಿಯಸ್ ಒಳಗಡೆ ಸಸ್ಪೆನ್ಸಲ್ಲಿ ಆಡಿಯನ್ಸ್ಗಳು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋ ಥರ ಕತೆನ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಅಷ್ಟು ಫಾಸ್ಟ್ ಇಲ್ಲ ಅಂದರೂ ನಡೆಯೋ ಪ್ರತಿ ಘಟನೆಗಳಿಗೂ ಏನೋ ಒಂದು ಸ್ಟ್ರಾಂಗ್ ರೀಸನ್ ಇದೆ ಅಂತ ಪೋರ್ಟ್ರೇ ಮಾಡ್ತಾರೆ. ಆದರೆ ಆ ಸ್ಟ್ರಾಂಗ್ ರೀಸನ್ನ ತೋರಿಸೋದೇ ಇಲ್ಲ. ಸೊ ಈ ಒಂದು ರೀಸನ್ ಈ ಮೂವಿಗೆ ಬಿಗ್ಗೆಸ್ಟ್ ನೆಗೆಟಿವ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ರೀತು ಅನ್ನೋ ಕ್ಯಾರೆಕ್ಟರ್ಗೂ ಹೈ ಪ್ರೊಫೈಲ್ ಕೇಸಿಗೂ ಏನೋ ಲಿಂಕ್ ಇದೆ ಅನ್ನೋದು ನಾರ್ಮಲ್. ಬಟ್ ಇನ್ನೊಂದು ಕ್ಯಾರೆಕ್ಟರ್ ಮೇಲೆ ತುಂಬಾ ಸ್ಟ್ರೇಂಜ್ ಫೀಲ್ ಬರ್ಸುತ್ತೆ. ಸೊ ಅದರಿಂದ ಅಪರಾಧಿ ಅವ್ರು ತೋರ್ಸೋಕ್ಕಿಂತ ಮುಂಚೆನೇ ಆಡಿಯನ್ಸ್ಗೆ ಗೊತ್ತಾಗ್ಬಿಡುತ್ತೆ. ಅದನ್ನು ಇವರು ಮೇಂಟೈನ್ ಮಾಡೋದ್ರಲ್ಲಿ ಫೇಲ್ ಆದರು. ಇನ್ನು ಲಾಸ್ಟ್ 50 ನಿಮಿಷ ಏನಿದೆ ಅದು ಆಲ್ಮೋಸ್ಟ್ ಎಂಗೇಜಿಂಗ್ ಆಗಿತ್ತು. ಎಲ್ಲೂ ಬೋರ್ ಅನ್ಸಲ್ಲ, ಬಟ್ ಸ್ಲೋ ಪೇಸಲ್ಲಿ ರನ್ ಆಗುತ್ತೆ ಅಷ್ಟೇ. ಆ್ಯಂಡ್ ಕ್ಲೈಮ್ಯಾಕ್ಸ್ ಕೂಡ ಆಲ್ಮೋಸ್ಟ್ ಈಸಿಯಾಗಿ ಗೆಸ್ ಮಾಡ್ಬೋದು. ಬಟ್ ಗೆಸ್ ಮಾಡಿದ್ರೂ ಸಹ ಆ ಪೋರ್ಷನ್ ಬೇಜಾರೇನಾಗಲ್ಲ. ಬೇಜಾರಾಗಿದ್ದು ಆ್ಯಂಡ್ ನೆಗೆಟಿವ್ ಅನ್ಸಿದ್ದು ಅಂದರೆ ಕಿಲ್ಲರ್ ಮೋಟಿವ್ನ ಕರೆಕ್ಟಾಗಿ ಎಕ್ಸ್ಪ್ಲೋರ್ನೇ ಮಾಡಿಲ್ಲ. ಯಾಕಂಗೆ ಮಾಡ್ತಾನೆ ಅನ್ನೋದಕ್ಕೆ ರೀಸನ್ ಏನು ಅನ್ನೋದನ್ನೇ ತೋರಿಸಲ್ಲ. ಅದೊಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಡುತ್ತೆ. ಇನ್ನು ಫಸ್ಟ್ ಹಾಫಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಇವ್ಯಾವೂ ನೋಡೋಕ್ಕೆ ಸಿಗಲ್ಲ. ಬಟ್ ಸೆಕೆಂಡ್ ಹಾಫಲ್ಲಿ ಇವು ನೋಡೋಕ್ಕೆ ಸಿಕ್ಕಿದ್ರೂ ಯಾವ ಇಂಪ್ಯಾಕ್ಟು ಮಾಡಲಿಲ್ಲ. ಆಲ್ಮೋಸ್ಟ್ ಫಸ್ಟ್ ಹಾಫ್ ನಿಮಗೆ ಡಿಸಪಾಯಿಂಟ್ ಮಾಡ್ಬೋದು. ಬಟ್ ಸೆಕೆಂಡ್ ಹಾಫ್ ಒಂದು ಅಬವ್ ಅವರೇಜ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಒಂದ್ಸಲ ಫಹದ್ ಫಾಸಿಲ್ ಎಂಟ್ರಿ ಆದಮೇಲೆ ಕತೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ವೈಸ್ ರೀತು ಆ್ಯಂಡ್ ರಾಯ್ಸ್ ಕ್ಯಾರೆಕ್ಟರ್ ಮಾಡಿರೋ ಜ್ಯೋತಿರ್ಮಯಿ ಆ್ಯಂಡ್ ಕುಂಚಕೋ ಬೋಬನ್ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಎಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಅನಿಸ್ಲಿಲ್ಲ. ಇನ್ನು ಫಹದ್ ಫಾಸಿಲ್ ಅವರ ಕ್ಯಾರೆಕ್ಟರ್ ಸಿಂಪಲ್ ಆಗಿತ್ತು. ಅವರ ಸ್ಕ್ರೀನ್ ಪ್ರೆಸೆನ್ಸ್ನ ಇನ್ನೂ ಜಾಸ್ತಿ ಇಟ್ಟಿದ್ದಿದ್ರೆ ನೋಡೋಕೆ ಇನ್ನೂ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ಇದರಲ್ಲಿ ದೊಡ್ಡ ಕ್ಯಾಸ್ಟ್ ಏನಿಲ್ಲ, ತುಂಬ ಲಿಮಿಟೆಡ್ ಕ್ಯಾಸ್ಟ್ ಇದ್ದಾವೆ. ಇರೋರು ಅವರಿಗೆ ಕೊಟ್ಟಿರೋ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಟೆಕ್ನಿಕಲಿ ಮೂವಿ ನೋಡೋಕ್ಕೆ ಒಂದು ಕೂಲ್ ವೈಬ್ ವಿತ್ ಮಿಸ್ಟೀರಿಯಸ್ ಸೌಂಡ್ ಎಫೆಕ್ಟ್ಸ್ ಇದ್ದಾವೆ. ಅವು ಒಳ್ಳೆ ಮಜಾ ಕೊಡ್ತು. ಸಿನಿಮಾಟೋಗ್ರಫಿ, ಲೊಕೇಶನ್ಸ್, ಕಲರ್ ಗ್ರೇಡಿಂಗ್ ಈಸ್ ಟೂ ಗುಡ್. ಎಡಿಟಿಂಗಲ್ಲಿ ಇನ್ನೇನಿಲ್ಲ, ಸ್ವಲ್ಪ ಫಾಸ್ಟ್ ಪೇಸ್ ಮಾಡಿದಿದ್ರೆ ಫುಲ್ ಬಿಂಜ್ ವಾಚ್ ಮಾಡ್ಬೋದಿತ್ತು. ಇನ್ನು ಸಾಂಗ್ಸ್ ಆ್ಯಂಡ್ BGM, ಸಾಂಗ್ಸ್ ಇರೋದೇ ಒಂದು, ಅದು ಸ್ಲೀಪಿಂಗ್ ಪಿಲ್ ಥರ ಇತ್ತು. ಇನ್ನು BGM ಡಿಫ್ರೆಂಟ್ ಆಗಿ ಸಖತ್ತಾಗಿತ್ತು, ಫುಲ್ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಓವರ್ ಆಲ್ ಒಂದು ಅಬವ್ ಅವರೇಜ್ ಸಿನಿಮಾ ಇದು. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಕತೆ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಕೂಡ ಚೆನ್ನಾಗೇ ಇದೆ. ಬಟ್ ಸ್ಲೋ ಪೇಸ್ನಲ್ಲಿ ರನ್ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳೋದಾದ್ರೆ ಒಂದೊಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಒಂದ್ಸಲ ನೋಡ್ಬೋದು, ಚೆನ್ನಾಗಿದೆ. ಆ್ಯಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಸೊ ಫ್ಯಾಮಿಲಿ ಜೊತೆಲೂ ನೋಡ್ಬೋದು. ಇನ್ನು ಈ ಮೂವಿ ನಿಮಗೆ ಸೋನಿ ಲೀವ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಈವನ್ ಡಬ್ಬಿಂಗ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವು ನೋಡಿದರೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.